ಸೂರ್ಯ ಭೂಮಿ ಮೇಲಿರ್ತಕ್ಕಂಥ ಮನುಷ್ಯರಿಗೆಲ್ಲ ಹೇಗೆ ಪ್ರಭಾವ ಬೀರುತ್ತೋ ಅದೇ ರೀತಿ ಆಕಾಶದಲ್ಲಿರ್ತಕ್ಕಂಥ 12 ಭಾಗಗಳಿಂದ ಬರ್ತಕ್ಕಂಥ ಒಂದು ಶಕ್ತಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಮಂಗಳ ಸಿಂಹರಾಶಿಯಿಂದ ಕನ್ಯಾ ರಾಶಿ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥದ್ದು, ಹಣಕಾಸು ವಿಚಾರದಲ್ಲಿ ಜಗಳಗಳು. ವೃಷಭರಾಶಿಯ ವಿದ್ಯಾರ್ಥಿಗಳಿಗೆ ಜಾಬಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು, ಜಾಬ್ ಕಳ್ಕೊಳ್ತಕ್ಕಂಥ ಒಂದು ವಿಚಾರಗಳು. ಮಿಥುನ ಲಗ್ನದ ವಿದ್ಯಾರ್ಥಿಗಳು ಎಂಗೇಜ್ಮೆಂಟ್ ಆಗಿ ಕಟ್ಟಾಗ್ತಕ್ಕಂಥದ್ದು, ಮನೆ ಖರೀದಿಗೆ ಉತ್ತಮ ಸಮಯ. ಕರ್ಕಾಟಕ ಲಗ್ನದವ್ರಿಗೆ ಮನೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಆಗೋದು ಕಷ್ಟ. ಸೇಲ್ ಆಗ್ತಾ ಇದೆ ಅಂತಂದ್ರೆ ಸೇಲ್ ಆಗೋ ಟೈಮ್ ಬಂದ್ಬಿಟ್ಟಿದೆ ಈಗ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂಟಿತನ, ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಲಾಸ್ ತೋರಿಸ್ತಾ ಇದೆ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ, ಅಥವಾ ಜಾಬ್ ಲಾಸ್ ಆಗ್ಬೋದು, ಅಥವಾ ಹೊಸ ಜಾಬು ಬೇರೆ ಊರಲ್ಲಿ ಸಿಗ್ಬೋದು, ಅಥವಾ ಟ್ರಾನ್ಸ್ಫರು ಆಗ್ಬೋದು, ಅಥವಾ ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಕೋರ್ಟ್ ಹೋಗಿದಾರೋ ಕೋರ್ಟಲ್ಲಿ ಜಯ ಆಗ್ತಕ್ಕಂಥ ಕಾಂಬಿನೇಷನ್ ಈ ಟೈಮ್ ಬರ್ತಾ ಇದೆ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಆ ಬ್ರ್ಯಾಂಡಿಂದ ದುಡ್ಡು ಬರದೇ ಇರತಕ್ಕಂಥ ತೋರಿಸ್ತಾರೆ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗೋರಿಗೆ ಅನುಕೂಲ, ಹೈಯರ್ ಸ್ಟಡೀಸ್ ಮಾಡೋರಿಗೆ ಅನುಕೂಲ. ಕುಂಭ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಜಾಬಲ್ಲಿರ್ತಕ್ಕಂಥವ್ರಿಗೆ ಅಬ್ಸ್ಟೆಕಲ್ಸು ಅಥವಾ ಯಾರಿಂದಾದರೂ ಒಂದು ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು. ಕುಂಭ ಲಗ್ನದವರು ಸ್ವಲ್ಪ ಆಪರೇಷನ್ಗೆ ಈಡಾಗ್ತಕ್ಕಂಥ ಒಂದು ಚಾನ್ಸಸ್ ಸ್ವಲ್ಪ ತೋರಿಸ್ತಾ ಇದೆ. ಓವರಾಲ್ ಸ್ವಲ್ಪ ಕುಂಭ ಲಗ್ನದವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ. ಗೋಚಾರ ಫಲ ಅಂತ ಹೇಳ್ತೀವಿ. ಗೋಚಾರ ಅಂತಂದ್ರೆ ಏನು? ಈ 13 ಸೆಪ್ಟೆಂಬರ್ವರೆಗೂ ಇದಿರುತ್ತೆ, ಅಲ್ಲಿವರೆಗೂ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಈಗ ಮಂಗಳ ಗ್ರಹ ಏನಿದೆ ಅದು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದೆ. ಸೊ ಇದು ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರುತ್ತೆ, ಇದನ್ನ ಒಂದು ಸ್ವಲ್ಪ ವಿವರಿಸ್ತಾ ಹೋಗೋದಾದ್ರೆ. ಪ್ರತಿಯೊಂದು ನಭೋಮಂಡಲದಲ್ಲಿ ಮಂಗಳ ಈ ಸೂರ್ಯನ ಸುತ್ತ ಸಂಚಾರ ಮಾಡ್ತಾ ಇರುತ್ತೆ. ಸೂರ್ಯನ ಸುತ್ತ ಸಂಚಾರ ಮಾಡ್ತಕ್ಕಂಥದ್ದು ನಮಗೆ ಎಲ್ಲ ತಿಳಿದಿರ್ತಕ್ಕಂಥ ಒಂದು ವಿಚಾರ. ಆ ವಿಚಾರದಲ್ಲಿ ನಮ್ಮ ಆಕಾಶದಲ್ಲಿ 12 ಭಾಗ ಮಾಡಿದ್ದಾರೆ. ಆ 12 ಭಾಗದಲ್ಲಿ ಒಂದೊಂದಕ್ಕೂ ಒಂದೊಂದು ರಾಶಿ ಅಂತ ಹೇಳಿದೆ. ರಾಶಿ ಅಂತಂದರೆ ಗ್ರೂಪ್ ಆಫ್ ನಕ್ಷತ್ರಾಸ್. ನಮಗೆ ಹೇಗೆ ಸೂರ್ಯ ಭೂಮಿ ಮೇಲಿರ್ತಕ್ಕಂಥ ಮನುಷ್ಯರಿಗೆಲ್ಲ ಹೇಗೆ ಪ್ರಭಾವ ಬೀರುತ್ತೋ ಅದೇ ರೀತಿ ಆಕಾಶದಲ್ಲಿರ್ತಕ್ಕಂಥ 12 ಭಾಗಗಳಿಂದ ಬರ್ತಕ್ಕಂಥ ಒಂದು ಶಕ್ತಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಪ್ರತಿಯೊಂದು ಗ್ರಹನೂ ಒಂದೊಂದು ಎನರ್ಜಿ ತೊಗೊಂಬರುತ್ತೆ. ಆ ಎನರ್ಜಿ ಬಗ್ಗೆ ನಾವು ಇವತ್ತು ಮಂಗಳನ ಬಗ್ಗೆ ಮಾತಾಡೋಣ. ಮಂಗಳ ಸಿಂಹರಾಶಿಯಿಂದ ಕನ್ಯಾ ರಾಶಿ. ಆಕಾಶದಲ್ಲಿ ಸಿಂಹರಾಶಿ ಅಂತ ಒಂದಿರುತ್ತೆ 12 ಭಾಗದಲ್ಲಿ. ಪ್ರತಿಯೊಂದು ಲಗ್ನಕ್ಕೂ ಹೇಗೆ ಅದು ನಮಗೆ ಪ್ರಭಾವ ಬೀರುತ್ತೆ ಬೇರೆ ಬೇರೆ ಏರಿಯಾದಲ್ಲಿ ಅಂತ ನಾವು ನೋಡ್ಬೋದು. ಮೇಷಲಗ್ನದವ್ರು ತಗೋಣ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯದ ಒಂದು ವಾತಾವರಣ, ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭಾಂಶ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು, ಹಾಗೆ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಜಗಳಗಳು, ಸಮಸ್ಯೆಗಳು ತೋರಿಸ್ತಾ ಇದೆ. ಇದು ಮೇಷಲಗ್ನದ ಒಂದು ಗೋಚಾರ ಫಲ ಅಂತ ಹೇಳ್ತೀವಿ. ಗೋಚಾರ ಅಂತಂದರೆ ಏನು? ಈ 13 ಸೆಪ್ಟೆಂಬರ್ವರೆಗೂ ಇದಿರುತ್ತೆ, ಅಲ್ಲಿವರೆಗೂ. ಮೂವ್ ಆದಾಗ ಬದಲಾಗುತ್ತೆ. ಈಗ ಎಷ್ಟೋ ಜನಕ್ಕೆ ಹೇಳ್ತಾರೆ, ಸರ್ ನನಗೆ 2 ತಿಂಗಳು ಯಾಕೋ ಸ್ವಲ್ಪ ಆರಾಮಿರಲಿಲ್ಲ, ಈಗ ಸ್ವಲ್ಪ ಚೆನ್ನಾಗದೆ. ಸರ್ 2 ತಿಂಗಳು ಲಾಸ್ಟು ಸ್ವಲ್ಪ ದುಡ್ಡು ಬರ್ತಾ ಇರಲ್ಲ ಸರ್, ಸಿಕ್ಕಾಪಟ್ಟೆ ಎಲ್ಲ ವರ್ಕ್ ಮಾಡಿದ್ವಿ, ಅದು ಎಲ್ಲ ಸ್ಟಕ್ ಆಗಿತ್ತು, ಈಗ ಸ್ವಲ್ಪ ರಿಲೀಸ್ ಆಗ್ತಾಯಿದೆ. ಸರ್ 2 ತಿಂಗಳು ಮುಂಚೆ ಎಷ್ಟು ದುಡ್ಡು ಓಡಾಡ್ತಾ ಇತ್ತು ಗೊತ್ತಾ ಸರ್, ಯಾಕೋ 5 ದಿವಸದಿಂದ ಏನು ಬರ್ತಾನೇ ಇಲ್ಲ, ಏನಿದು ಕತೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರವೇ ಗೋಚಾರ ಫಲ. ವೃಷಭ ಲಗ್ನಕ್ಕೆ ಹೋಗೋಣ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮಂಗಳ ಪ್ರಭಾವ ಇರಬೇಕು. ಅಂದರೆ ನಮಗೆ ಯಾವ್ದು ನಡೀತಾ ಇದೆ ಪೀರಿಯಡು, ಆ ಪೀರಿಯಡ್ದು ದಶಾಭುಕ್ತಿ ಅಂತರ್ಭುಕ್ತಿ ಅಂತ ನಾವು ಕರಿತೀವಿ. ಜ್ಯೋತಿಷ್ಯ ಭಾಳ ಸುಲಭ, ಜಸ್ಟು ಬಂದು ಕಲ್ತ್ಕೊಂಡ್ರೆ ಸಾಕು, ಈಸಿಯಾಗಿ ಅರ್ಥ ಆಗುತ್ತೆ. ವೃಷಭಕ್ಕೆ ಹೋಗೋಣ. ವೃಷಭರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಂಟೆಲಿಜೆನ್ಸ್ ಇದ್ದರೂ ಕೂಡ ಸೋಂಬೇರಿತನ ಬರ್ತಕ್ಕಂಥದ್ದು. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬಲ್ಲಿ ಏನಾದ್ರು ಸಮಸ್ಯೆ ಆಗ್ಬೋದು, ಟೆನ್ಷನ್ ಆಗ್ಬೋದು, ಅಥವಾ ಜಾಬ್ ಕಳ್ಕೊಳ್ತಕ್ಕಂಥ ಒಂದು ವಿಚಾರಗಳು ಖಂಡಿತ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಸ್ ಆಗುತ್ತೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಪ್ರೇಮ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಅಹಮ್ಮು ಹೆಚ್ಚಾಗುತ್ತೆ.
ಪ್ರೇಮ ವಿವಾಹದಲ್ಲಿ ಹೋಗ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಅಡಚಣೆ ಬರ್ತಕ್ಕಂಥದ್ದು. ಆರೋಗ್ಯ ಉತ್ತಮವಾಗಿದೆ, ಆದರೆ ಹಣಕಾಸು ವಿಚಾರದಲ್ಲಿ ಹಿನ್ನಡೆ ಇರುತ್ತೆ. ಇದೆಲ್ಲ 13 ಸೆಪ್ಟೆಂಬರ್ಗೂ ಈ ರೀತಿ ವೃಷಭ ಲಗ್ನದವ್ರು ನಡೆಯುತ್ತೆ. ನೆಕ್ಸ್ಟು ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾರೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಮನೆ ಮೇಲೆ ಆಸಕ್ತಿ ಇರ್ತಕ್ಕಂಥದ್ದು ಅಥವಾ ಭೂಮಿ ಖರೀದಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಲಾಸ್ ಆಫ್ ಪ್ರೀತಿ ಅಂತ ಕರಿತೇವೆ, ಪ್ರೀತಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಎಂಗೇಜ್ಮೆಂಟ್ ಆಗಿ ಕಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಆ ಕಾಂಬಿನೇಷನ್ನು ಹೆಚ್ಚಾಗಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಪ್ಲ್ಯಾನ್ ಮಾಡಬೇಕು ಮಿಥುನ ಲಗ್ನದವರು. ಇನ್ನು ಬೇರೆ ಎಲ್ಲ ವಿಚಾರದಲ್ಲೂ ಉತ್ತಮವಾಗಿದೆ. ಮನೆ ಖರೀದಿಗೆ ಉತ್ತಮ ಸಮಯ. ಕರ್ಕಾಟಕ ಲಗ್ನ ನೋಡೋಣ. ಕರ್ಕಾಟಕ ಲಗ್ನದವ್ರಿಗೆ ಮನೆ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ ಆಗೋದು ಕಷ್ಟ. ಸೇಲ್ ಮಾಡೋ ಕಾಂಬಿನೇಷನ್ ನೋಡ್ತಾ ಇದ್ದೀವಿ, ಸೇಲ್ ಆಗ್ತಾ ಇದೆ ಅಂತಂದರೆ ಸೇಲ್ ಆಗೋ ಟೈಮ್ ಬಂದುಬಿಟ್ಟಿದೆ. ಈಗ ನೋಡಿ 2 ಥರ ಬರುತ್ತೆ. ನಾನು ಇವಾಗ ತೊಗೊಳ್ಬೇಕು ಅಂತಿದ್ದೀನಿ, ಅಲ್ಲಿ ತೊಗೊಳಕ್ಕಾಗ್ತಾಯಿಲ್ಲ ಅಂದರೆ ಅಲ್ಲಿ ಸೇಲ್ ಕಾಂಬಿನೇಷನ್ ಇದೆ. ಈಗ ನಾನು ಸೇಲ್ ಮಾಡಬೇಕು ಅಂತ ನಾನು ಕೂತಿದ್ದೀನಿ, ಸೇಲ್ ಕಾಂಬಿನೇಷನ್ ಅಲ್ಲಿ ಬೊಂಬಾಟಾಗಿ ತೋರಿಸ್ತದೆ, 100% ಆಗುತ್ತೆ. ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಎಫರ್ಟ್ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿ ಮಾಡಬೇಕು. ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಮಿಷನ್ ಚೆನ್ನಾಗಿ ಬರ್ತಕ್ಕಂಥ ತೋರಿಸ್ತದೆ. ವಿವಾಹದಲ್ಲಿ ಮಾತಿನ ವಿಚಾರದಲ್ಲಿ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು, ವಿವಾಹದಲ್ಲಿ ಎಂಗೇಜ್ಮೆಂಟು ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತದೆ. ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ಈ ಒಂದು ಕರ್ಕಾಟಕ ಲಗ್ನಕ್ಕೆ. ನೆಕ್ಸ್ಟು ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಓದ್ತಾರೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೊಸ ಜಾಬ್ ಸಿಗ್ತಕ್ಕಂಥದ್ದು ಅಥವಾ ಜಾಬಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ಹೆಚ್ಚಿನ ಸಂಪಾದನೆ ಆಗ್ತಕ್ಕಂಥದ್ದು ಅಥವಾ ಯಾವ್ಯಾವುದಾದ್ರೂ ಮೂಲದಲ್ಲಿ ಹಣ ಬಂದು ಸೇರತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ. ಬಿಸ್ನೆಸ್ಸು ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಒಂದು ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಬಂದು ಕೂಡಾಗ್ತಕ್ಕಂಥದ್ದು. ಆಲ್ರೆಡಿ ಮದುವೆ ಆಗಿದ್ದರೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಆಹಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಊಟದಲ್ಲಿ ಸ್ವಲ್ಪ ಮಿತ ಇದ್ದರೆ ಆರೋಗ್ಯವೂ ಚೆನ್ನಾಗಿರುತ್ತೆ, ಆನಂದಮಯವಾಗಿಯೂ ಇರ್ತಕ್ಕಂಥದ್ದು. ಸಿಂಹ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂಟಿತನ, ಯಾರಿಗಾರು ಏನಾದ್ರು ಕೇಳಕ್ಕೆ ಹೋದರೆ ಸ್ವಲ್ಪ ಒಂದು ರೀತಿ ಸಹಾಯ ಮಾಡದೇ ಇರತಕ್ಕಂಥದ್ದು, ಓದಿನಲ್ಲಿ ಸ್ವಲ್ಪ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಅಥವಾ ಓದೋಕ್ಕೆ ಪ್ರಯತ್ನ ಪಟ್ಟಾಗ ಅರ್ಥ ಆಗದೇ ಇರತಕ್ಕಂಥ ಒಂದು ಸಮಯ ಈ ಮಂಗಳನ ಪ್ರಭಾವದಿಂದ ಬೀರುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ರೀತಿ ಏನಂತಾರೆ ಎಫರ್ಟ್ ಜಾಸ್ತಿ, ಒಂಟಿತನ, ಸೆಲ್ಫ್ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಸ್ ತೋರಿಸ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಆಲ್ರೆಡಿ ಆಗಿರೋರ್ತಕ್ಕಂಥವ್ರಿಗೆ ಏನೋ ಒಂದು ಸ್ವಲ್ಪ ಗಲಾಟೆಯಿಂದ ಅಥವಾ ಕೆಲಸದ ಒತ್ತಡದಿಂದ ಒಂಟಿತನ ಆಗ್ತಕ್ಕಂಥದ್ದು. ಹೊಸ ಸಂಬಂಧ ನೋಡೋಕ್ಕೆ ಹೋದಾಗ ಯಾವುದೂ ಸೆಟ್ ಆಗದಲೇ ಕಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಕನ್ಯಾ ಲಗ್ನದವ್ರಿಗೆ. ನೆಕ್ಸ್ಟ್ ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಸ್ ಆಗುತ್ತೆ. ಹೆಚ್ಚಿನ ಹಣ ಹೂಡಬಾರ್ದು, ಎಷ್ಟಾಗುತ್ತೋ ಡೇ ಟ್ರೇಡಿಂಗ್ ಥರ ಡೇಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಹೆಚ್ಚಾಗ್ಬೋದು ಅಥವಾ ಜಾಬ್ ಲಾಸ್ ಆಗ್ಬೋದು ಅಥವಾ ಹೊಸ ಜಾಬು ಬೇರೆ ಊರಲ್ಲಿ ಸಿಗ್ಬೋದು ಅಥವಾ ಟ್ರಾನ್ಸ್ಫರು ಆಗ್ಬೋದು. ಜಾಬಲ್ಲಿ ಮ್ಯಾರೇಜಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಸಪ್ರೇಷನ್ ಕಾಂಬಿನೇಷನ್ ತೋರಿಸ್ತದೆ. ಗಲಾಟೆಯಿಂದ ಮಾತುಕತೆಯಿಂದ ಸಪ್ರೇಟ್ ಆಗ್ತಕ್ಕಂಥ ತೋರಿಸ್ತದೆ. ಹೊಸ ಸಂಬಂಧ ಬಂದಾಗ ಇನ್ನೇನೆಲ್ಲ ಒಪ್ಕೊಳ್ತಾ ಇದ್ದೀವಿ, ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡು ದೂರ ಆಗ್ತಕ್ಕಂಥದ್ದು. ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಅಥವಾ ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ತುಲಾ ಲಗ್ನದವರು ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟ್ ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಸಮಯ ತೋರಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಇತ್ತು ಅಂತಂದರೆ ಅದರಿಂದ ಲಾಭಾಂಶ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ಬಿಸ್ನೆಸ್ಸಲ್ಲಂತೂ ಯಥೇಚ್ಛವಾಗಿ ದುಡ್ಡು ಬರುತ್ತೆ. ವೈವಾಹಿಕ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆ ಸಮಸ್ಯೆ ತೋರಿಸ್ತಾ ಇದೆ. ಯಾರ್ಯಾರು ಕೋರ್ಟ್ಗೆ ಹೋಗಿದ್ದಾರೋ ಕೋರ್ಟಲ್ಲಿ ಜಯ ಆಗ್ತಕ್ಕಂಥ ಕಾಂಬಿನೇಷನ್ ಈ ಟೈಮ್ ಬರ್ತಾ ಇದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೊಸ ಸಂಬಂಧ ಸ್ವಲ್ಪ ಕಡಿದು ಬೀಳ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಉತ್ತಮವಾಗಿದೆ. ಇಷ್ಟು ವೃಶ್ಚಿಕ ಲಗ್ನದವ್ರಿಗೆ. ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಎಜುಕೇಷನ್ ಸಿಗ್ತಕ್ಕಂಥದ್ದು, ಒಳ್ಳೆ ಸ್ಕೂಲ್ ಸಿಗ್ತಕ್ಕಂಥದ್ದು ಅಥವಾ ಒಳ್ಳೆ ಟೀಚರ್ ಸಿಗ್ತಕ್ಕಂಥದ್ದು, ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ.
ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ತೋರಿಸ್ತಾ ಇದೆ. ಬಿಸ್ನೆಸ್ ಅವ್ರಿಗೆ ಹೆಸರು ತೋರಿಸ್ತಾ ಇದೆ, ಬಟ್ ಲಾಭಾಂಶ ಕಮ್ಮಿ. ಒಳ್ಳೆ ಬ್ರ್ಯಾಂಡ್ ತೋರಿಸ್ತಾ ಇದೆ. ಈ ಒಂದು ಧನುರ್ ಲಗ್ನದವ್ರಿಗೆ ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಆ ಬ್ರ್ಯಾಂಡಿಂದ ದುಡ್ಡು ಬರದೇ ಇರತಕ್ಕಂಥ ತೋರಿಸ್ತಾ ಇದೆ. ಆ ಬ್ರ್ಯಾಂಡಿಂದ ದುಡ್ಡು ಬರದೇ ಇರತಕ್ಕಂಥ ತೋರಿಸ್ತದೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಧನುರ್ ಲಗ್ನದವರು. ಹಾಗೆ ಮದುವೆ ವಿಚಾರದಲ್ಲಿ ಅಹಂ ಘರ್ಷಣೆ ಆಗ್ತಕ್ಕಂಥದ್ದು, ವೈಮನಸ್ಸೆ ಆಗ್ತಕ್ಕಂಥದ್ದು, ಸ್ವಲ್ಪ ನಾನು ಅನ್ನೋದು ಒಂದು ಹೆಚ್ಚಾಗಿ ಬಂದು ಸ್ವಲ್ಪ ತಾತ್ಕಾಲಿಕವಾಗಿ ದೂರ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಕೊಟ್ಟು ತಗೊಳ್ಳೋದ್ರಲ್ಲಿ ಸಮಸ್ಯೆಯಾಗಿ ಕಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಧನುರ್ ಲಗ್ನದವ್ರಿಗೆ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗೋರಿಗೆ ಅನುಕೂಲ, ಹೈಯರ್ ಸ್ಟಡೀಸ್ ಮಾಡೋರಿಗೆ ಅನುಕೂಲ, ನಾರ್ಮಲಾಗಿ ಓದ್ತಾ ಇರೋರು ಕೂಡ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿ ಉತ್ತಮ ಫಲಿತಾಂಶ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬಲ್ಲಿ ಏನೋ ಒಂದು ಪೊಸಿಷನ್ ಲಾಸ್ ಆಗ್ಬೋದು, ಅಥವಾ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸನ್ಮಾನ ಮಾನ ಇಲ್ಲದೇ ಇರತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಅಥವಾ ಜಾಗದ ಬದಲಾವಣೆ ಅಥವಾ ಜಾಬ್ ಬದಲಾವಣೆ ತೋರಿಸ್ತಾ ಇದೆ. ಹಣ ಕೂಡ ಕಮ್ಮಿ ಆಗ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಮ್ಮಿ ಲಾಭವನ್ನು ತೋರಿಸ್ತಾ ಇದೆ, ಹೆಚ್ಚಿನ ಲಾಭಾಂಶ ಇಲ್ಲ. ವಿವಾಹದಲ್ಲಿ ಉತ್ತಮವಾಗಿದೆ. ಹೊಸ ಸಂಬಂಧಕ್ಕೆ ಹಿರಿಯರು ಅನುಕೂಲ ಮಾಡಿಕೊಟ್ಟು ಮದುವೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಉತ್ತಮ. ಇಷ್ಟು ಕೂಡ ಮಕರ ಲಗ್ನದವರು. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅಬ್ಸ್ಟೆಕಲ್ಸು ಅಥವಾ ಯಾರಿಂದಾದರೂ ಒಂದು ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು, ಯಾರಾದರೂ ಬಂದು ನಿಮಗೆ ಇದು ಒಂದು ತುಚ್ಛವಾಗಿ ಬೈತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ನಿಮ್ಮ ಸಹಪಾಠಿಗಳಿಂದನೂ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಲಾಸ್ ತೋರಿಸ್ತಾ ಇದೆ. ಯಾರಾದರೂ ಕಾನ್ಸ್ಪಿರಸಿ ಅಂತ ನಾವು ಕರಿತೀವಿ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆ ಹೆಚ್ಚು. ಹೊಸ ಸಂಬಂಧ ಬಂದಾಗ ಮಾತುಕತೆ ಆಗಿ ಅಲ್ಲಿ ಏನೋ ಸ್ವಲ್ಪ ಗಲಾಟೆಗೆ ತಿರುಗ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಭಾಳಷ್ಟು ಹೆಚ್ಚಾಗಿದೆ ಮಂಗಳನ ಕಾರಕದಿಂದ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು. ಕುಂಭ ಲಗ್ನದವರು ಸ್ವಲ್ಪ ಆಪರೇಷನ್ಗೆ ಈಡಾಗ್ತಕ್ಕಂಥ ಒಂದು ಚಾನ್ಸಸ್ ಸ್ವಲ್ಪ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಸ್ಟ್ರಾಂಗ್ ಆಗಿ ಆಪರೇಷನ್ ಬಂದರೆ, ಇಲ್ಲಿ ಗೋಚಾರದಲ್ಲಿ ಆಪರೇಷನ್ ತೋರಿಸ್ತಾ ಇದೆ. ಎರಡೂ ಮ್ಯಾಚ್ ಆಗಿ ಆಪರೇಷನ್ಗೆ ಹೋಗ್ತಕ್ಕಂಥದ್ದು. ಇದು ಒಂದು ರೀತಿಯ ಗ್ರಹಗಳ ಚಲನೆಯಿಂದ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಓವರಾಲ್ ಸ್ವಲ್ಪ ಕುಂಭಲಗ್ನದವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ. ಆದರೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ಟೆಕ್ನಿಕಲ್ ಸೈಡಲ್ಲಿ ಇರ್ತಕ್ಕಂಥವ್ರು, ಜ್ಯೋತಿಷ್ಯ ಕಲಿತಕ್ಕಂಥವ್ರು ಅಥವಾ ಯಾವುದಾದ್ರು ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಕಡೆಯದಾಗಿ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಅನುಕೂಲ, ಟೀಚರ್ಗಳಿಂದ ಅನುಕೂಲ ಆಗ್ತಕ್ಕಂಥದ್ದು, ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕದಿಂದ ಲಾಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ವಿವಾಹದಲ್ಲಿ ಹೊಸ ಒಂದು ಸಂಬಂಧ ಬಂದು ಕುದುರ್ತಕ್ಕಂಥದ್ದು ಅಥವಾ ಆಲ್ರೆಡಿ ಮದುವೆ ಆಗಿದ್ದರೆ ವಿಲಾಸವಾಗಿ ಆರಾಮಾಗಿ ಇರ್ತಕ್ಕಂಥ ತೋರಿಸ್ತಾ ಇದೆ. ಹೆಚ್ಚಿನ ಜನರ ಸಂಪರ್ಕ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಸ್ವಲ್ಪ ತೋರಿಸ್ತಾ ಇದೆ. ಇಷ್ಟು ಕೂಡ ಮಂಗಳನ ಸಿಂಹ ರಾಶಿಯಿಂದ ಕನ್ಯಾ ರಾಶಿ ಪ್ರವೇಶದ 12 ದ್ವಾದಶ ಲಗ್ನಗಳ ಒಂದು ಗೋಚಾರ ಫಲ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಗುರೂಜಿ. ಮಂಗಳ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡಿದಾಗ ಯಾವ ಲಗ್ನದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಬಹಳಷ್ಟು ಮಂದಿಗೆ ಆಗ್ಬಹುದು ಇದು ಹೇಗೆ ಇಷ್ಟು ಸುಲಭವಾಗಿ ಹೇಳ್ತಾರೆ ಅನ್ನುವಂಥದ್ದು. ಗುರೂಜಿ ಆಗಲೇ ಹೇಳಿದ ಹಾಗೆ ಜ್ಯೋತಿಷ್ಯವನ್ನ ಕಲಿಯುವಂಥದ್ದು ಬಹಳ ಸುಲಭ. ನಿಮಗೂ ಕೂಡ ಜ್ಯೋತಿಷ್ಯವನ್ನ ಕಲಿಯುವಂತಹ ಆಸಕ್ತಿ ಇದ್ದಲ್ಲಿ ಆಗಸ್ಟ್ 11ನೇ ತಾರೀಕಿನಿಂದ ಪಂಡಿತ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ನಿಮಗೂ ಆಸಕ್ತಿ ಇದ್ದಲ್ಲಿ ಆದಷ್ಟು ಬೇಗ ನೋಂದಾವಣಿಯನ್ನು ಮಾಡಿಕೊಳ್ಳಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.